ಮಹೇಶ್ ಫೌಂಡೇಶನ್ ಅವರು ಒಂದು ಸುಮಾರು 17 ವರ್ಷದಿಂದ ಈ ಸಮಾಜ ಸೇವೆಯನ್ನು ಮಾಡ್ಕೋತ ಒಂದು ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ಕಾರ್ಯವನ್ನು ಮಾಡ್ಕೋತ ಬಂದಿದ್ದಾರೆ. ವಿಶೇಷವಾಗಿ 4-5 ವರ್ಷಗಳಿಂದ ನಾವು ವೈಯಕ್ತಿಕವಾಗಿ ಅವರ ಫೌಂಡೇಶನ್ ವತಿಯಿಂದ ಒಂದು ಒಳ್ಳೆಯ ಒಡನಾಟವನ್ನು ಮಹೇಶ್ ಅವ್ರ ಜೊತೆ ನಾವು ವೈಯಕ್ತಿಕವಾಗಿ ಇಟ್ಕೊಂಡಿದ್ದೇವೆ. ಆಗಾಗ ನಾವು ಅವರ ಒಂದು ಫೌಂಡೇಶನ್ಗೆ ಬಂದು ಅವರು ಮಾಡುವಂಥ ಕಾರ್ಯವನ್ನು ನಾವು ನೋಡಿದ್ದೇವೆ. ತುಂಬ ಒಂದು ಸಂತೋಷ ಆಗ್ತದೆ. ಯಾಕಂದರೆ ಇವತ್ತಿನ ದಿನಮಾನಗಳಲ್ಲಿ ಮಕ್ಕಳನ್ನು ಒಂದು ಕಾಳಜಿಪೂರ್ವಕವಾಗಿ ತಮ್ಮ ಮಕ್ಕಳನ್ನೇ ಒಂದು ಭಾವಿಸಿ ಅವರು ಇವತ್ತು ನೂರಾರು ಮಕ್ಕಳಿಗೆ ಒಂದು ಶಿಕ್ಷಣ ಕೊಡುವಂಥ ಕಾರ್ಯ ಅವರು ಮಾಡ್ತಾ ಇದ್ದಾರೆ. ಬಸವಣ್ಣವರು ಹೇಳಿದಂಥ ಮಾತದಂತೆ ಇವನಾರವ 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 ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆ ಮಗನಗಂತ ಎಂದೆನೆಸಿಯ ಅಂತ ಏನು ಮಾತನ್ನು ಹೇಳಿದ್ದಾರೆ. ಎಲ್ಲ ಮಕ್ಕಳು ನಮ್ಮ ಮನೆ ಮಕ್ಕಳಂತ ತಿಳ್ಕೊಂಡು ಇವತ್ತು ಯಾವುದೇ ಒಂದು ಭೇದ ಭಾವ ರೀತಿಯಲ್ಲಿ ಎಲ್ಲರನ್ನ ಶಿಕ್ಷಣ ಕೊಡುವಂಥ ಪುಣ್ಯದ ಕಾರ್ಯ ಅವರು ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಎಷ್ಟು ಅವರು ಪ್ರಶಂಸೆ ಮಾಡಿದರು ಅದು ಕಡಿಮೆ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಅವರಿಗೆ ಅನೇಕ ರಾಷ್ಟ್ರ ಮಟ್ಟದ ಇವತ್ತು ರಾಷ್ಟ್ರಪತಿಯಿಂದ ಕೂಡ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ. ಆದರೆ ಅವ್ರಿಗೂ ಅಷ್ಟೊಂದೊಂದು ಗೌರವ ಸಿಕ್ಕರು ಕೂಡ ಅವರು ಅಲ್ಲೇ ಕೆಲಸನ ನಿಲ್ಲಿಸಿಲ್ಲ. ನಿರಂತರವಾಗಿ ಆ ಫೌಂಡೇಶನ್ನ ವಿಸ್ತರಣೆ ಮಾಡ್ಕೊತ ಬಂದಿದ್ದಾರೆ. ಅನೇಕ ಬ್ಲಡ್ ಬ್ಯಾಂಕನ್ನು ತೆಗೆದ್ರು ಅವರು. ಅದಾದ ನಂತರ ಅನೇಕ ಸ್ಕಿಲ್ ಓರಿಯೆಂಟೆಡ್ ಕ್ಲಾಸ್ಗಳನ್ನು ಮಕ್ಕಳಿಗೆ ಕೊಡ್ತಾ ಬಂದಿದ್ದಾರೆ. ಅನೇಕ ಸ್ಕಿಲ್ ಓರಿಯೆಂಟೆಡ್ ಬ್ಯಾಗ್ ಮಾಡೋದಾಗಿರ್ಬೋದು, ಅನೇಕ ಕ್ರಾಫ್ಟ್ ಮಾಡೋದಾಗಿರ್ಬೋದು, ಅದನ್ನ ತಗೊಂಡು ಇಡೀ ರಾಜ್ಯಾದ್ಯಂತ ಇದರ ಮೂಲಕ ಒಂದು ಫಂಡ್ ರೇಸು ಮಾಡುವಂಥ ಕಾರ್ಯ ಅವರು ಇವತ್ತು ಮಾಡ್ಕೋತ ಬಂದಿದ್ದಾರೆ. ಅದಕ್ಕೆ ಹೊಸ ಹೊಸ ಒಂದು ಹಾದಿಗಳನ್ನು ಹುಡುಕಿ ಮಕ್ಕಳಿಗೆ, ಮಹಿಳೆಯರಿಗೆ, ಶೋಷಿತರಿಗೆ ಪ್ರೋತ್ಸಾಹ ಮಾಡುವಂಥ ಕಾರ್ಯ ಅವರು ಮಾಡಿದ್ದಾರೆ. ನಿಜವಾಗ್ಲೂ ಅದು ಮೆಚ್ಚುವಂಥ ಕಾರ್ಯ. ಮತ್ತು ವಿಶೇಷವಾಗಿ ಇವತ್ತು ಅನೇಕ ಕಡೆಯಿಂದ ಒಂದು ಫಂಡ್ ರೇಸ್ ಮಾಡೋ ಮುಖಾಂತರ ಈ ನೂತನವಾದಂಥ ಕಟ್ಟಡವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅನೇಕ 1000 ಮಕ್ಕಳಿಗಿಂತ ಹೆಚ್ಚು ಈಗ ಅವರು ತಮ್ಮ ಸಂಸ್ಥೆ ಮುಖಾಂತರ ಅವರು ಕಲಿಸಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ಈ ಕಟ್ಟಡವನ್ನು ನೋಡಿದರೆ ನಾವು ಇಲ್ಲಿ ಉಚಿತವಾದಂಥ ಶಿಕ್ಷಣ ಕೊಡ್ತಾರ ಅಂತ ನಾವು ಈ ಬಿಲ್ಡಿಂಗ್ ನೋಡಿದ್ರೆ ನಮಗೆ ಅನಿಸೋದಿಲ್ಲ. ಯಾಕಂದರೆ ಯಾವುದೋ ಒಂದು CBSE ಶಾಲೆ, ಖಾಸಗಿ ಶಾಲೆಗಿಂತ ಇವತ್ತು ಈ ಕಟ್ಟಡ ಕಡಿಮೆ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ಹಾಗಂಥ ಒಂದು ಸುಂದರವಾದಂಥ ಕಟ್ಟಡವನ್ನು ಅವರು ಕಟ್ಟಿದ್ದಾರೆ. ಒಳಗಡೆ ತಾವೆಲ್ಲ ನೋಡಿದರೆ ಒಂದು ಉನ್ನತವಾದಂಥ ಕಟ್ಟಡಗಳಿದ್ದಾರೆ, ಸ್ಮಾರ್ಟ್ ಕ್ಲಾಸ್ ಇದ್ದಾವೆ. ಮಕ್ಕಳಿಗೆ ಆಟ ಆಡಲಿಕ್ಕೆ ಆ ಹೊಸವಾದಂಥ ಯಾವುದೂ ಶಾಲೆಯಲ್ಲಿ ಬಹುಶಃ ನಾನು ನೋಡಿಲ್ಲ ಅಂಥವಂಥ ಒಂದು ಪ್ಲೇ ಏರಿಯಾವನ್ನು ಅವರು ಮಾಡಿದ್ದಾರೆ. ಅದಕ್ಕಿಂತ ಹೊಸ ಹೊಸ ಯೋಜನೆಗಳನ್ನು ತಂದಿರುವುದು ಭಾಳಷ್ಟು ಹೆಮ್ಮೆ ವಿಚಾರ. ಅದು ಬೆಳಗಾಂದಲ್ಲಿ ಬಹುಶಃ ಎಲ್ಲೂ ಕೂಡ ಉಚಿತವಾಗಿ ಇಂಥ ಒಂದು ಫೌಂಡೇಶನ್ ಮುಖಾಂತರ ನಾನು ನೋಡಿಲ್ಲ. ನಿಜವಾಗಿಯೂ ಅವರು ಮಾಡುವಂಥ ಕಾರ್ಯ ನಾವೆಲ್ಲರೂ ಮೆಚ್ಚುಗೆಯನ್ನು ಮಾಡಬೇಕು. ವಿಶೇಷವಾಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಂಥ ತಂದೆ ಸತೀಶ್ ಜಾರಕಿಹೊಳಿ ಅವರು ಮಾಡುವಂಥ ಕಾರ್ಯವನ್ನು ಯಾವತ್ತಿದ್ರೂ ಅವರು ಮೆಚ್ಚುಗೆ ಕೊಟ್ಟು ಬಂದಿದ್ದಾರೆ. ಅವರಿಗೆ ಬೇಕಾದಂಥ ಸಹಾಯ ಸಹಕಾರವನ್ನು ನಿರಂತರವಾಗಿ ಅವರು ಮಾಡ್ತಾ ಬಂದಿದ್ದಾರೆ. CSR ಫಂಡ್ ವತಿಯಿಂದ ನಮ್ಮ ಸತೀಶ್ ಶುಗರ್ಸ್ ವತಿಯಿಂದ ಬೇಕಾದಂಥ ಅನುದಾನವನ್ನು ಒಂದು ಸ್ಮಾರ್ಟ್ ಕ್ಲಾಸ್ ಸಲುವಾಗಿ ಅವರು ಕೊಟ್ಟಿದ್ದಾರೆ. ಮುಂದೆ ಕೂಡ ಅವರು ಇದೇ ರೀತಿ ಕಾರ್ಯವನ್ನು ಮಾಡಲಿ. ಅವರಿಗೆ ಮುಂದೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರವನ್ನು ಮತ್ತು ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಿಕ್ಕೆ ಸದಾ ಸಿದ್ಧರಿದ್ದೇವೆ ಅಂತ ಈ ಸಂದರ್ಭ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಅದಕ್ಕೆ ಇದೇ ರೀತಿ ತಾವು ಎಲ್ಲರೂ ಕೆಲಸವನ್ನು ಮಾಡಿರಿ. ವಿಶೇಷವಾಗಿ ಇವತ್ತು ಶಿಕ್ಷಣ ಕೊಡುವಂಥ ಪುಣ್ಯ ಕೆಲಸವನ್ನು ಅವರು ಮಾಡ್ತಿದ್ದಾರೆ. ಯಾಕಂದರೆ ಈಗಾಗಲೇ ನಮ್ಮ ಶಾಸಕರು ಹೇಳಿದಂಗೆ ಶಿಕ್ಷಣದಿಂದ ಯಾವುದೇ ಒಂದು ಗ್ರಾಮ ಆಗಿರ್ಬೋದು, ಒಂದು ಕುಟುಂಬ ಆಗಿರ್ಬೋದು ಅಭಿವೃದ್ಧಿ ಆಗಬೇಕಂದ್ರೆ ಅದರಲ್ಲಿ ಶಿಕ್ಷಣದ ಒಂದು ಪ್ರಮುಖ ಪಾತ್ರ ಇದೆ. ಯಾಕಂದರೆ ಇವತ್ತು ಅಂಬೇಡ್ಕರ್ ಎಲ್ಲೋ ಹೇಳ್ತಾರೆ, ಶಿಕ್ಷಣ ಅಂದರೆ ಒಂದು ಹುಲಿ ಹಾಲಿದ್ದಂಗೆ, ಕುಡಿದವರು ಗರ್ಜಿಸಬೇಕಂತ ಅಂಬೇಡ್ಕರ್ ಒಂದು ಶಿಕ್ಷಣ ಬಗ್ಗೆ ಮಾತನ್ನು ಹೇಳ್ತಾರೆ. ಅದಕ್ಕೆ ಅಷ್ಟೊಂದು ಶಕ್ತಿ ಇವತ್ತು ಶಿಕ್ಷಣದಲ್ಲಿ ಇದೆ. ಅದಕ್ಕೆ ನಾವು ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಎಲ್ಲರೂ ಉನ್ನತ ಮಟ್ಟದ ಶಿಕ್ಷಣ ಪಡೆದು ಒಳ್ಳೆ KS IAS ಆಫೀಸರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ತಮ್ಮ ಇಷ್ಟವಾದಂಥ ಕ್ಷೇತ್ರಗಳಲ್ಲಿ ಒಂದು ಮಿಂಚಬೇಕಂತ ನಮ್ಮೆಲ್ಲರ ಆಸೆ ಆಗಿದೆ. ಜೀವನದಲ್ಲಿ
ಒಬ್ಬರು ಗುರು ಇರಬೇಕು, ಒಂದು ಗುರಿ ಇರಬೇಕಂತ ಒಂದು ಮಾತನ್ನು ಹೇಳ್ತಾರೆ. ಗುರಿಯನ್ನು ಮಕ್ಕಳೆಲ್ಲ ಆಯ್ಕೆ ಮಾಡಿದ್ದಾರೆ. ಗುರುಸ್ಥಾನದಲ್ಲಿ ಇವತ್ತು ಮಹೇಶ್ ಜಾಧವ್ ಅವರು ನಿಂತು ಆ ಕಾರ್ಯವನ್ನು ಪೂರ್ಣ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ಇದೇ ರೀತಿ ಅವರು ಒಳ್ಳೆ ಕಾರ್ಯವನ್ನು ಮಾಡಿರಿ. ಮುಂದಿನ ದಿನಗಳಲ್ಲಿ ಇನ್ನೂ ಈಗಾಗಲೇ 4 ಜಿಲ್ಲೆಗಳಲ್ಲಿ ಅವರು ಹೊಸ ಕಾರ್ಯವನ್ನು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ರಾಜ್ಯಾದ್ಯಂತ ಅವರು ಕಾರ್ಯ ಗುರುತಿಸಲಿ. ಅದಕ್ಕೆ ಬೇಕಾದಂಥ ಸಹಕಾರವನ್ನು ಯಾವತ್ತಿದ್ರೂ ನಮ್ಮ ಕುಟುಂಬ ವತಿಯಿಂದ ತಂದೆಯವರಾಗಿರ್ಬೋದು, ನಾವು ಆಗಿರ್ಬೋದು, ಸದಾ ಅವರಿಗೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಮತ್ತೊಮ್ಮೆ ಅವ್ರಿಗೆ ಧನ್ಯವಾದಗಳು ಹೇಳ್ತಾ, ಇಲ್ಲಿ ಕರೆಸಿ ನಮಗೆ ಸತ್ಕಾರ ಮಾಡಿದ್ದಕ್ಕೆ ಎಲ್ಲ ಮುದ್ದು ಮಕ್ಕಳಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.